ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ವಿಕ್ಕಾಗಿ ಹೇಗೆ ಇಬ್ಬರಿಗೆ ಎಗ್ ಗ್ರೇವಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು 4 ಎಗ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಗೆ 1 ಈರುಳ್ಳಿ, 1 ಟೊಮ್ಯಾಟೊ, ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಗೋಡಂಬಿ, 3 ರಿಂದ 4 ಹಸಿಮೆಣಸಿನ್ಕಾಯಿ, ಹಾಗೆ ಚಕ್ಕೆ ಲವಂಗ, ತೊಳೆದಿಟ್ಕೊಂಡಿರೋಂಥ ಪುದೀನ, ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ, ಇದಿಷ್ಟನ್ನು ನಾವು ರುಬ್ಕೊಬೇಕಾಗುತ್ತೆ. ಇದಕ್ಕೆ 1/2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಇದನ್ನು ಈಗ ರುಬ್ಕೊಳ್ಳೋಣ. ಫುಲ್ ಅದು ಪೇಸ್ಟ್ ಆಗಬೇಕು, ಆ ರೀತಿ ರುಬ್ಕೊಬೇಕಾಗುತ್ತೆ. ಫುಲ್ ತರತರಿ ಇಲ್ದಿರೋ ಥರ ಹೀಗೆ ಫುಲ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಈಗ ಮಸಾಲೆಗೆ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಚಿಕನ್ ಮಸಾಲ, ಅರ್ಧ ಸ್ಪೂನು ಕಾಳುಮೆಣಸು, ಹಾಗೆ 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಎಗ್ ಮಸಾಲ, ಇದಕ್ಕೆ ಮೆಣಸಿನ್ಕಾಯಿ ಪುಡಿ. ಇದಿಷ್ಟು ಗ್ರೇವಿಗೆ ಬೇಕಾಗಿರುವಂಥ ಮಸಾಲೆ ಐಟಮ್ಸ್ ಆಗುತ್ತೆ. ಈಗ ಗ್ಯಾಸ್ ಹಚ್ಕೊಂಡು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಕಾದ ನಂತರ 4 ರಿಂದ 5 ಸ್ಪೂನು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಫುಲ್ಲು ಚೆನ್ನಾಗಿ ಕಾದ್ಮೇಲೆ 1 ಈರುಳ್ಳಿ, ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫುಲ್ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಹಾಕಿ ಫುಲ್ಲು ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಫುಲ್ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿಕೊಂಡು 5 ನಿಮಿಷ ಅದನ್ನು ಹಸಿ ವಾಸನೆ ಹೋಗೋವರೆಗೂ ನಾವು ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಈಗ ನೋಡಿ, ಹಸಿ ವಾಸನೆ ಹೋಗಿ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೆ ಏನು ನಾವು ಮಸಾಲೆ ಐಟಮ್ಸ್ ಎತ್ತಿಟ್ಕೊಂಡಿದ್ವಿ ಅದಷ್ಟನ್ನು ಹಾಕಿಬಿಟ್ಟು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಇದಿಷ್ಟನ್ನು ಹಾಕ್ಬಿಟ್ಟು ಮತ್ತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಮಸಾಲೆ ಇರೋವಂಥ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. 5 ನಿಮಿಷ ಸಾಕು. 5 ನಿಮಿಷ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಮೇಲೆ ಈ ರೀತಿ ಆಗಿರುತ್ತೆ. ಆಲ್ರೆಡಿ ಇದು ಆಗಿದೆ. ಇದಕ್ಕೆ ನಾನು ಬರೀ ಎಗ್ ವೈಟ್ ಮಾತ್ರ ತೊಗೊಂಡಿದ್ದೀನಿ. ಎಗ್ ಎಲ್ಲೋ ತೊಗೊಂಡಿಲ್ಲ. ಎಲ್ಲೋ ಹಾಕಿಬಿಟ್ರೆ ಫುಲ್ ಗಟ್ಟಿಯಾಗಿಬಿಡುತ್ತೆ. ಸೊ ಅದರಿಂದ ನಾನು ಬರೀ ಎಗ್ ವೈಟ್ ಮಾತ್ರ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಗ್ರೇವಿ ಎಲ್ಲ ಆದಮೇಲೆ ನೀವು ಲಾಸ್ಟಲ್ಲಿ ಎಗ್ ಎಲ್ಲೋನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಾನಿಲ್ಲಿ ಎಗ್ ವೈಟ್ ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಲಾಸ್ಟಲ್ಲಿ ಕಸ್ತೂರಿ ಮೇಥಿನ ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 2 ಸೆಕೆಂಡ್ಸ್ ಈ ಥರ ಫ್ರೈ ಮಾಡ್ಕೊಳ್ಳಿ ಸಾಕು. ಮತ್ತು ಕಂಪ್ಲೀಟಾಗಿ ಗ್ರೇವಿ ಆಗಿದೆ. ಒಂದು 2 ಮಿನಿಟ್ಸ್ ಆ ಎಗ್ಗಿಗೆ ಮಸಾಲೆ ಇಟ್ಕೊಬೇಕಲ್ಲ, ಸೊ ಹಾಗಾಗಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಈ ಥರ ಬೇಯಿಸ್ಕೊಂಡ್ಮೇಲೆ ಅದೆಲ್ಲ ಎಣ್ಣೆ ಬಿಟ್ಕೊಂಡಿದೆಯಲ್ಲ, ಸೊ ಲಾಸ್ಟಲ್ಲಿ ಈ ಥರ ಕೊತ್ತಂಬರಿನ ನಾವು ಮೇಲೆ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಎಗ್ ಗ್ರೇವಿ ಕಂಪ್ಲೀಟಾಗಿ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವಿದನ್ನು ಚಪಾತಿಗೆ ಟ್ರೈ ಮಾಡಿದ್ವಿ. ನೀವು ರೋಟಿ, ದೋಸೆ ಅಥವಾ ಪರೋಟ ಇಲ್ಲಾಂದರೆ ರೈಸ್ಗೂ ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಚಪಾತಿಗೆ ಟ್ರೈ ಮಾಡಿದ್ದೀವಿ. ನೀವು ಕೂಡ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.